ಇವತ್ತಿನ ಒಂದು ವಿಷಯ ತೆಂಗಿನಕಾಯಿ ಉತ್ಪಾದನೆಯಲ್ಲಿ ದೇಶದಲ್ಲಿ ಪ್ರಮುಖವಾಗಿರತಕ್ಕಂತಹ ಪ್ರಥಮ ಸ್ಥಾನ ಪಡೆದಿರತಕ್ಕಂತಹ ರಾಜ್ಯ ಯಾವುದು ಮತ್ತು ಇಡೀ ಪ್ರಪಂಚದಲ್ಲಿ ಪ್ರಥಮ ಸ್ಥಾನ ಪಡೆದಿರತಕ್ಕಂತಹ ದೇಶ ಅಂದಾಗ ಭಾರತ ಅಂತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿಯೇ ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರತಕ್ಕಂತಹ ಒಂದು ರಾಷ್ಟ್ರ ಭಾರತ ಅಂತ ಹೇಳಿ ಗುರುತಿಸ್ತೀವಿ. ಅದೇ ರೀತಿ ತೆಂಗು ಉತ್ಪಾದನೆಯಲ್ಲಿ ದೇಶದಲ್ಲಿಯೇ ಪ್ರಥಮ ಸ್ಥಾನದಲ್ಲಿರ್ತಕ್ಕಂತಹ ಒಂದು ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ ಅಂತ ಹೇಳಿ ಅದನ್ನ ಗುರುತಿಸ್ತೀವಿ. ಇದುವರೆಗೂ ತೆಂಗು ಉತ್ಪಾದನೆಯಲ್ಲಿ ಪ್ರಥಮವಾಗಿ ಕೇರಳ ಮೊದಲ ಸ್ಥಾನದಲ್ಲಿತ್ತು, ಆದರೆ ಪ್ರಸ್ತುತ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ. ಅದರಲ್ಲಿ ಇಡೀ ಏಷ್ಯಾ ಖಂಡದಲ್ಲಿನೇ ಅತಿ ದೊಡ್ಡ ಕೊಬ್ಬರಿ ಮಾರುಕಟ್ಟೆ ಅಂತಕ್ಕಂಥದ್ದು ತಿಪಟೂರಿನಲ್ಲಿದೆ ಅಂತ ಹೇಳಿ ಗುರುತಿಸ್ತೀವಿ. ಒಂದೇ ತೆಂಗಿನ ಮರವು ಒಂದು ವರ್ಷದಲ್ಲಿ ಎಷ್ಟು ತೆಂಗುಗಳನ್ನ ಬೆಳೆಯಬಲ್ಲದು ಅಂದ್ರೆ ಸಾಮಾನ್ಯವಾಗಿ 100 ತೆಂಗಿನಕಾಯಿಗಳನ್ನ ನೀಡ್ತಕ್ಕಂಥದ್ದು ಒಂದು ತೆಂಗಿನ ಮರ ಅಂತ ಹೇಳಿ ಗುರುತಿಸ್ತೀವಿ. ಅದೇ ರೀತಿಯಾಗಿ ಈ ತೆಂಗಿನಕಾಯಿ ಅಂತಕ್ಕಂತಹ ಒಂದು ಪದವು ಪೋರ್ಚುಗೀಸ್ ಪದವಾದ ಕೋಕೋ ಎಂಬ ಪದದಿಂದ ಹುಟ್ಟಿಕೊಂಡಿದೆ ಅಂತ ಹೇಳಿ ಕರಿತೀವಿ. ಅಂದ್ರೆ ತೆಂಗಿನಕಾಯಿಯ ಮೂಲ ಪದ ಯಾವುದು ಅಂದ್ರೆ ಪೋರ್ಚುಗೀಸ್ ಪದವಾಗಿರ್ತಕ್ಕಂತಹ ಕೋಕೋ ಅಂತಕ್ಕಂಥ ಒಂದು ಪದದಿಂದ ಹುಟ್ಟಿಕೊಂಡಿರ್ತಕ್ಕಂಥ ಪದ ತೆಂಗಿನಕಾಯಿ. ಸೆಪ್ಟೆಂಬರ್ 2 ವಿಶ್ವ ತೆಂಗಿನಕಾಯಿ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಅಂತ ಹೇಳಿ ಗುರುತಿಸ್ತೀವಿ ವಿದ್ಯಾರ್ಥಿಗಳು. ಇದು ತೆಂಗಿನಕಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ.